ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ ಸದ್ಯ ಔತಣ ರಾಜಕೀಯ. ಡಿನ್ನರ್ ಪಾಲಿಟಿಕ್ಸ್ ಅಂತ ಏನ್ ಹೇಳ್ತಾ ಇದೀವಿ ಅದು ಸಾಕಷ್ಟು ಕಿಚ್ಚನ್ನ ಹೊತ್ತಿಸಿದೆ. ಡಿಕೆಶಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಈ ಔತಣ ರಾಜಕೀಯ ಸದ್ಯ ಕಾಂಗ್ರೆಸ್ನಲ್ಲಿ ಸಂಚಲನದ ಜೊತೆಗೆ ಕಿಚ್ಚು ಹೊತ್ತಿಸಿದೆ. ಡಿಕೆಶಿಗೆ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ. ರದ್ದಾಗಿಲ್ಲ, ಮುಂದೂಡಿಕೆ ಅಷ್ಟೇ ಅಂತ ಗೃಹ ಸಚಿವರು ಹೇಳಿದ್ದಾರೆ. ರಾಜಕೀಯ ಮಾಡೋದಾದ್ರೆ ಓಪನ್ ಆಗೇ ಮಾಡ್ತೀವಿ, ಇದರಲ್ಲಿ ಮುಚ್ಚುಮರೆ ಮಾಡೋದು ಏನಿದೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ನನಗೂ ಆಹ್ವಾನಿಸಿದ್ರು, ಸಭೆ ಬಗ್ಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ದಂಗಲ್ ಜಾಸ್ತಿ ಆಗುತ್ತಾ ಇನ್ನು ಅಂತ. ಕರೆದಿದ್ದೇನೆ. ಅಲ್ಲ, ಡಿನ್ನರ್ ಅಂದ್ರೆ ನೀವು ಈ ಡಿನ್ನರ್ ಬಗ್ಗೆ ಬಹಳ ಏನೇನೋ ವ್ಯಾಖ್ಯಾನ ಮಾಡ್ತೀರಾ ನೀವು. ಆ ಡಿನ್ನರ್ ಅಂತ ಅಂದ್ರೆ ಊಟ. ನೀವ್ ಹಂಗೆ ಅನ್ಕೊಂಡಿದ್ದೀರಾ? ಅಲ್ಲ, ಫಸ್ಟ್ ನಾನೇನ್ ಹೇಳ್ದೆ ನಿಮ್ಗೆ ಅಂದ್ರೆ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ. 7 ಗಂಟೆಗೆ ಕರೆದಿದ್ದೇನೆ. 7 ಗಂಟೆಗೆ ಕರೆದಾಗ ಒಂದು 2 ಅವರ್ ಚರ್ಚೆ ಆಗ್ಬೋದು, 3 ಅವರ್ ಆಗ್ಬೋದು. ಆಗ ಊಟದ ಸಮಯ. ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು. ಅದೇ ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಾ. ಇಲ್ಲ, ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ. ಅವರು ಬಂದಿದ್ರು. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು. ಅದಕ್ಕೆ ಈಗ ನಾನೇ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ, ಈಗ ನೀವು ಬನ್ನಿ, ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ, ಬನ್ನಿ ನೀವು ಅಂತ ಕರೆದೆ ನಾನು. ಅದಕ್ಕೆ ಅವರು ಊಟಕ್ಕಲ್ಲ, ಚರ್ಚೆ ಮಾಡಕ್ಕೆ. ಅಲ್ಲ ಸರ್, ಅದು ಪಕ್ಷದ ಅಡಿಯಲ್ಲೇ ಮಾಡ್ತೇನಂದಾಗ ಸರ್ ಯಾಕೆ ವಿರೋಧ ಬಂತು? ಅಲ್ಲ, ಅದು ವಿರೋಧ ಅಲ್ಲ. ಅವರು ಬರ್ತೀನಿ, ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗತ್ತಾ? ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನೀವು ನಿಲ್ಲಿಸ್ಬಿಡಿ, ನೀವು ಹಾಗೆ ಹೀಗೆ ಅಂತ ಅಂದ್ರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ. ಸರ್, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್? ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ನನಗೆ ಸ್ವಲ್ಪ ಏನಕ್ಕೆ ಆಗ್ತಿದೆ ಅನ್ಸುತ್ತೆ? ನನಗೆ ಗೊತ್ತಿಲ್ಲ. ಕರೆದಿದ್ರು ಭಾಗವಹಿಸ್ತಾ ಇದ್ವಿ. ಈಗ ಅವ್ರಿಗೆಲ್ಲ ತಿಳಿದಾರೆ, ಅದು ಯಾವುದಕ್ಕೂ ಏನದು ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಸಬ್ಜೆಕ್ಟು ಕೂಡ ಅಜೆಂಡಾ ಏನಂತ ಗೊತ್ತಿಲ್ಲ. ಇಲ್ಲ, ಅದು ಏನಾದರೂ ಕೂಡ ಅದು ಸಭೆಗೆ ನಾವು ಕೂಡ ಆಹ್ವಾನಿತರು ಅಷ್ಟೇ. ಅದಕ್ಕೆ ನಮ್ಗೆ ಹೇಳಿಯಲ್ಲ ಅದ್ರ ಬಗ್ಗೆ, ಅದು ಏನು ಸಬ್ಜೆಕ್ಟು, ಏನು ಡಿಸ್ಕಷನ್ ಆಗ್ತಾ ಇತ್ತು, ಸೊ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ವಿ ಅಷ್ಟೇ. ಈಗ ಏನೋ ಕ್ಯಾನ್ಸಲ್ ಆಗಿ ಕೇಳಿದ್ವಿ, ಗೊತ್ತಾಗಿದೆ ಸಭೆ ಅಂತ ಕೇಳಿದ್ರೆ ಅಷ್ಟೇ. ಅದೇನೇನು ಸಬ್ಜೆಕ್ಟ್ ಗೊತ್ತಿಲ್ಲ ನನಗೂ ಕೂಡ. ಸಬ್ಜೆಕ್ಟ್ ಅಲ್ಲಿ ಹೋದ್ಮ್ಯಾಗೆ ಅದು ಏನು ಸಬ್ಜೆಕ್ಟ್ ಅಂತ ಗೊತ್ತಾಗ್ತಿತ್ತು. ಆದರೆ ಈಗ ಅದು ರದ್ದಾಗಿದೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಒಬ್ರು ಅದಕ್ಕೆ ಆಹ್ವಾನಿತರಷ್ಟೇ ಹೋಗ್ತಾ ಇದ್ವಿ ಅಷ್ಟೇ ಸಭೆಗೆ. ಇದು ನೀವು ಸರಿಯಾದ ಪರ್ಸನ್ ಸರಿಯಾದ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಈಗ ನನಗೆ ಕೇಳಿದ್ರೆ ನಾ ಏನು ಕೊಡ್ಲಿಕ್ಕಾಗಲ್ಲ. ಈಗ ನಾ ಏನು ಇರ್ಬೋದು ಒಟ್ಟಾಗಿದ್ರು ಕೂಡ ಆ ಸಭೆ ಬಗ್ಗೆ ನಮ್ಮ ಗಮನಕ್ಕಿಲ್ಲ. ನಮಗೂ ಸಭೆಗೆ ಬರೀ ಅಂತ ಹೇಳಿದ್ರೆ ಅಷ್ಟೇ ಹೊರತಾಗಿ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಔತಣ ರಾಜಕೀಯದ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅಂದ್ರೆ ರದ್ದಾಗಿದೆ ಅಂತ ಒಬ್ರು, ಮುಂದೂಡಿದವಿ ಅಂತ ಇನ್ನೊಬ್ರು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾಂಗ್ರೆಸ್ನಲ್ಲಿ ಅಂತ? ಖಂಡಿತವಾಗ್ಲೂ ಸಿಂಧೂರ, ಈಗಾಗಲೇ ಈ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈಂದ ನಾಯಕರ ಒಂದು ಡಿನ್ನರ್ ಪಾಲಿಟಿಕ್ಸ್ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಅನೇಕ ಚರ್ಚೆಗಳು ಒಂದು ಹುಟ್ಟು ಹಾಕಿತ್ತು. ಯಾಕೆಂದ್ರೆ ಈ ಕಡೆ ಸಿಎಂ ಬದಲಾವಣೆ ಆಗುತ್ತೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಹೆಚ್ಚುವರಿ ಡಿಸಿಎಂ ಆಗುತ್ತೆ. ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ನಾಯಕರು ಪದೇ ಪದೇ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಹುಟ್ಟು ಹಾಕಿತ್ತು. ಅದರ ಬೆನ್ನಲ್ಲೇ ಈಗ ಗೃಹ ಸಚಿವರು ನಿನ್ನೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದೀವಿ ಅಂತ ಯಾವಾಗ ಹೇಳಿಕೆಯನ್ನ ಕೊಟ್ಟರು, ಅದು ಡಿಕೆ ಶಿವಕುಮಾರ್ ಬಣಕ್ಕೆ
ಕಾರ್ಯಕ್ರಮಕ್ಕೆ ತೀವ್ರ ಒಂದು ಆತಂಕವನ್ನ ಉಂಟು ಮಾಡಿತ್ತು, ಜೊತೆಗೆ ಟೆನ್ಷನ್ ಅನ್ನು ಕೂಡ ಉಂಟು ಮಾಡಿತ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದು ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜಾ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದರೆ ಅವರು ಯಾವಾಗ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು ಇಮಿಡಿಯೇಟ್ ಆಗಿ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮುಂದೆ ದಲಿತ ಸಿಎಂ ಕೂಗು ಹೆಚ್ಚಾಗಬಹುದು ಅಥವಾ ಹೆಚ್ಚುವರಿ ಡಿಸಿಎಂಗಳ ಹುದ್ದೆಗಳ ಬಗ್ಗೆನೇ ಇವರು ಚರ್ಚೆ ಮಾಡಿ ತಮ್ಮನ್ನ ವೀಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಆತಂಕ ಶುರುವಾಗಿತ್ತು. ಹಾಗಾಗಿ ಅವರು ಹೈಕಮಾಂಡ್ ಮೂಲಕ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಗೆ ಬ್ರೇಕ್ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಕಡೆ ಡಿನ್ನರ್ ಪಾಲಿಟಿಕ್ಸ್ ಗೆ ಹೈಕಮಾಂಡ್ ಬ್ರೇಕ್ ಆಗ್ತಾ ಇದ್ದಂತೆ ಈ ಕಡೆ ದಲಿತ ನಾಯಕರು ಕೂಡ ಈಗ ರೊಚ್ಚಿಗೆದ್ದಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ವಿರುದ್ಧ ನೇರವಾಗಿ ಕೆ ಎನ್ ರಾಜಣ್ಣ ಅವರು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಏನೇನೋ ಕಪೋಲ ಕಲ್ಪಿತವಾಗಿ ಕಲ್ಪಿಸಿಕೊಂಡು ಈ ರೀತಿ ಒಂದು ಡಿನ್ನರ್ ಮೀಟಿಂಗ್ ಗಳಿಗೆ ಬ್ರೇಕ್ ಹಾಕೋದು ಸರಿಯಲ್ಲ, ಇದು ದಲಿತರಿಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯದ ವಿಚಾರ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ನಾವು SC ST ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ, ಜೊತೆಗೆ ಒಂದು ಕಾಲೇಜು ಸೀಟುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಒಂದು ಮೀಟಿಂಗ್ ಗಳನ್ನ ಕರೆದಿದ್ದೀವಿ. ದಲಿತರಿಗೆ ಬಹಳಷ್ಟು ಒಂದು ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದೀವಿ. ಆದ್ರೆ ಹೈಕಮಾಂಡ್ ನಾಯಕರು ಇಂಥ ಒಂದು ಸಭೆಗಳಿಗೆ ಬ್ರೇಕ್ ಆಗ್ತಕ್ಕಂಥದ್ದು ಸರಿಯಲ್ಲ, ಇದು ದಲಿತರಿಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದರಿಂದ ಅವರು ಬೇಜಾರಾಗಬೇಕು, Okay, ಆನಂದ್. ನಾವೇನೋ ಅವ್ರ ಮನೆ ಆಸ್ತಿಯನ್ನ ಬರೆದುಕೊಡಿ ಅಂತ ಕೇಳಿದ್ವಿ Right, ಆನಂದ್. ಪ್ರಶ್ನೆಯನ್ನ ಕೆ ಎನ್ ರಾಜಣ್ಣ ಅವರು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.